ಈರುಳ್ಳಿ ಆಮ್ಲೆಟ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು, ಇಲ್ಲಿ 3 ಮೊಟ್ಟೆ ತಗೊಂಡಿದ್ದೀವಿ. ಈರುಳ್ಳಿ, ಒಂದು ದಪ್ಪಗಿರೋ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ. 2 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಹಾಗೆ ಕೊತ್ತಂಬರಿ ಸೊಪ್ಪು, ಎಣ್ಣೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗತ್ತೆ. ಮೊದಲಿಗೆ ಹೆಂಚನ್ನು ಬಿಸಿ ಮಾಡೋಕೆ ಇಟ್ಕೋಬೇಕು. ನೋಡಿ, ಒಂದು ಸ್ಟೀಲ್ ಪಾತ್ರೆಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣಸಿನ್ಕಾಯಿ 3 ಈ ಬಟ್ಲು ಒಳಗಡೆ ಹಾಕೋಬೇಕಾಗತ್ತೆ. ಈಗ ಮೊಟ್ಟೆನ ಒಡೆದು ಈ ಬೌಲ್ಗೆ ಹಾಕೋಬೇಕು. ಈಗ ಇದಕ್ಕೆ 1/4 ಚಮಚ ಉಪ್ಪು ಹಾಕೋಬೇಕು. ನೋಡಿ, ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಎಣ್ಣೆ ಹಚ್ಕೊಬೇಕು. ನಂತರ ಈ ಮಿಕ್ಸ್ಚರ್ನ ನೋಡಿ ಹೀಗೆ ಹೆಂಚ್ ಮೇಲೆ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ನಂತರ ಹೀಗೆ ಕವರ್ ಮಾಡಬೇಕು. ನೋಡಿ, 2 ನಿಮಿಷ ಬೇಯಕ್ಕೆ ಬಿಟ್ಬಿಟ್ಟು ವಾವ್, ನೋಡಿದ್ರಲ್ಲ ಹೇಗಾಗಿದೆ ಅಂತ. ಇದು ಜಾಸ್ತಿ ಬೇಡ, ಒಂದು 30 to 40 ಸೆಕೆಂಡ್ಸ್ ಸಾಕು. ನೋಡಿ ಆಗಿದೆ. ನೋಡಿದ್ರಲ್ಲ, ಬಿಸಿ ಬಿಸಿಯಾದ ಮೊಟ್ಟೆ ಆಮ್ಲೆಟ್. ಬಿಸಿ ಇದೆ, ಮುಟ್ಟಕ್ಕಾಗ. ನೋಡಿದ್ರಲ್ಲ, ಆಮ್ಲೆಟ್ ರೆಡಿ ಇದೆ. ನೀವು ಕೂಡ ಹೀಗೆ ರುಚಿಕರವಾದ ಮೊಟ್ಟೆ ಆಮ್ಲೆಟ್ ಮಾಡ್ಕೊಂಡು ತಿನ್ನಿ.